ఎక్కడున్నారు? చేపట్టుకుని ఓకే, ನನ್ನ ಪಟ್ಕೊಂಡರು ಅದು ಹಿಡ್ಕೊಂಡಿದ್ರು ನೀವೇ ಅಂತ ನನಗೆ ಅರ್ಥ ಆಗ್ತಿದೆ. ನಿಮ್ಗೆ ಏನು ಬೇಕು ಗಾಯ್ಸ್? ಫುಲ್ಲು ಹೀಟ್ ಇದೆ ಗಾಯ್ಸ್, ಅದು ಹಿಡ್ಕೊಂಡಿದೆ. ವಾಟ್ ಈಸ್ ಟೈಮ್ ನೌ ಇನ್ ಇಂಡಿಯಾ? ಇದು ಪೊಲಿಮೇರ್, ಅದು ಸ್ಟೋನು. ಇಲ್ಲಿಂದ ಇಲ್ಲಿಗೆ ವಾಟರ್ ಮಾಡಿದ್ದಾರೆ. అదే దేవుడిದು ಅಲ್ಲಿ ಒಂದು టెంపుల్ ಇದೆ ఊరొಳగಡೆ. ఆమె ఇంట్లో వేరే వాళ్ళు ఉన్నారు కానీ దిగ్బంధనం చేసుకొని ఉన్నారు, ఏ నెగిటివ్ ఎనర్జీ లోపలికి రాకుండా. ಈ ಥರ ನಾಟ್ಯ ನೀವು ಮಾಡೋದು ಎಲ್ಲರಿಗೂ ಇಷ್ಟ ಆಗಬೇಕು. ನೀವು ಎಲ್ಲರ ಮುಂದೆ ನಾಟ್ಯ ಆಡಬೇಕು, ಅದು ಎಲ್ಲರೂ ನೋಡಬೇಕು ಅಂತ ನಿಮ್ಗೆ ಇದೆ ಅಂತ. కీర్తన గారు, వచ్చాడా? నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ గారు, ಗೈಸ್ ಅವರು 7:30ಗೆ ಲಿಕ್ವಿಡ್ ಆಗಿ ಹೋಗಿದ್ದಾರೆ. ನಾನು ಊಟ ಮಾಡಿಕೊಂಡು ಇಂಥ ಟೈಮ್ಗೆ ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ. ಟೈಮ್ ತೋರಿಸ್ಬೇಕು ನಿಮಗೆ, ಒರಿಜಿನಲ್ ಟೈಮ್ ಮೇಲೆ. ವಾಟ್ ಈಸ್ ಟೈಮ್ ನೌ ಇನ್ ಇಂಡಿಯಾ? ಟ್ವೆಲ್ವ್ 20 AM. ಮತ್ತೆ ಕೇಳಿಸ್ತೇನೆ. ವಾಟ್ ಈಸ್ ಟೈಮ್ ನೌ ಇನ್ ಇಂಡಿಯಾ? ಇದು ನಾನಿವಾಗ ಆ ಪ್ಲೇಸ್ಗೆ ಹೋಗ್ತಿದ್ದೀನಿ. ನಿಮಗೆ ನಾನು ತೋರಿಸಿರೋ ಇಲ್ಲಿಂದ ಇಲ್ಲಿಗೆ ಇದು ಅವ್ರಿಗೆ ಗುರುತಾಗಿ ಇಟ್ಕೊಂಡಿದ್ದಾರೆ. ಇದು ಪೊಲಿಮೇರ್, ಅದು ಸ್ಟೋನು. ಇಲ್ಲಿಂದ ಇಲ್ಲಿಗೆ ವಾಟರ್ ಮಾಡಿದ್ದಾರೆ. ಅದೇ ದೇವ್ರದ್ದು ಅಲ್ಲಿ ಒಂದು ಟೆಂಪಲ್ ಇದೆ ಊರೊಳಗಡೆ, ಅಲ್ಲಿರೋದೆ ಅವ್ರ ಮನೆ. ಇಲ್ಲಿ ತೋರಿಸ್ತಿದ್ದೀನಲ್ವ ಅವ್ರ ಮನೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅವರು ವಾಸ ಇದ್ದಾರೆ. ಎಲ್ಲ ಪೂಜೆ ಮಾಡಿಕೊಂಡು ಒಳಗಡೆ ಬರಬಾರ್ದು ಅಂತ ವಾಸ ಇದ್ದಾರೆ. ಅದಕ್ಕೆ ಅವ್ರು ಮಾತ್ರ ಅಲ್ಲೇ ಟ್ಯಾಂಕ್ ಅಂತ ಇದ್ದಾರೆ. ಈ ಫಾರೆಸ್ಟ್ ಒಳಗಡೆಯಿಂದ ನಾನು ಹೆಂಗೆ ಬಚ್ಚಿಡಬೇಕು ಅಂತ ಅರ್ಥ ಆಗ್ತಿಲ್ಲ ಗೈಸ್. టార్చ్ ಹಾಕಿಲ್ಲ గైస్. ఇప్పుడు చూపించాను కదా ఆ స్టోన్ దగ్గర వాళ్ళు ఊరు లోపలికి ఏ దుష్టశక్తి రాకుండా నీళ్ళు పోసేసి వెళ్ళిపోయారు. సో ఈ రోడ్లో నుంచి నేను అక్కడికి వెళ్ళి ట్యాంక్ దగ్గరికి వెళ్ళి చేయాలి. ఆమె ఇంట్లో వేరే వాళ్ళు ఉన్నారు కానీ దిగ్బంధనం చేసుకొని ఉన్నారు, ఏ నెగిటివ్ ఎనర్జీ లోపలికి రాకుండా. సో నేను ఇప్పుడు ఈ రోడ్లో వెళ్ళాలి. ఇంత టైంలో పెద్ద పెద్ద ట్రక్స్ వస్తున్నాయి చూడండి, ಅದು ಮ್ಯಾಟರ್. ಸೊ ಆದರೂ ನಾನು ಡೇರ್ ಮಾಡಿಕೊಂಡು ನಾನು ಯಾರು ಅಂತ ಗೊತ್ತಾಗಬಾರ್ದು. ಸೊ ನಾನು ಯಾಕೆ ಬಂದಿದ್ದೀನಿ ಅಂತಲೂ ಗೊತ್ತಾಗಬಾರ್ದು. ಸೊ ಇವಾಗ ಹೋಗಿ ಟ್ಯಾಂಕ್ ಹತ್ರ ಏನು ಮಾಡಬೇಕೋ
ನನಗೆ ತಲೆಯಲ್ಲಿ ಕೆಲವು ಇದ್ದಾವೆ ಅವ್ರು ಹೇಳಿರೋದು, ಅದೇ ಮಾಡ್ಬೇಕು ಅಂದ್ಕೊತಿದ್ದೀನಿ. ಅವ್ರಿಗೆ ఇష్ట ಏನೋ అది ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. తనకి ఏమి ఇష్టమో అది చేసి చూడండి, ఏమైనా వెళ్ళిపోతుందా అది తెలుసుకోండి అనేసి వాళ్ళు అంటున్నారు. కొంచెం బాధ కూడా పడుతున్నారు వాళ్ళు. ఎందుకంటే ఆమెకి జరిగిన అన్యాయము ఎవరికి జరగలేదు ఇంతవరకు ఈ ఊర్లో. అట్లీస్ట్ జరిగినా కూడా తెలిసేది, కానీ ఈమెకి జరిగినది ఎవరు పట్టించుకోకుండా వదిలేసినారు. అది ಊರಿಗೆ ఒక ಪೀಡಲಾಗ ಮಿಗಿಲಿపోయింది. ಯಾರು ಅವರು ಸತ್ತೋಗಿರೋ ಆ ಇನ್ಸಿಡೆಂಟ್ನ ಹೈಲೈಟೇ ಮಾಡಿಲ್ಲ, ಯಾರಿಗೂ ಗೊತ್ತಾಗೇ ಇಲ್ಲ. ಸೊ ಅದಕ್ಕೋಸ್ಕರ ಇವರು ಇವಾಗಾದರೂ ಅವಳಿಗೆ ಏನಾದರೂ ಒಂದು ಚೂರು ಸಪೋರ್ಟಿವ್ ಆಗಿ ನಾವು ಇರಬೇಕು ಅಂತ ದೊಡ್ಡವರು, ಅವಳು ಇರುವಾಗ ಅವಳ ಜೊತೆ ಆಟ ಆಡಿರೋರು, ಅವ್ರಿಗೆ ಗೊತ್ತಿರೋರು. ಸೊ ಅದು ಮೈಂಡಲ್ಲಿ ಇಟ್ಕೊಂಡು ನಾನಂಥವ್ರನ್ನ ಅಪ್ರೋಚ್ ಆಗಿ ಇವಾಗ ನನ್ನನ್ನು ಕರೆದಿದ್ದಾರೆ. ಇವಾಗ ಹೋಗಿ ನಾನು ಏನೇನೋ ಮಾಡ್ಬೇಕು ಅಂದ್ಕೊತಿದ್ದೀನಿ. ಒಬ್ಬನೇ ನನಗೊಂದು ಫಾರೆಸ್ಟ್ ಒಳಗಡೆ ಹೋಗಿ ಕುತ್ಕೋಬೇಕಂತ ನನಗೊಂಥರ ಅನಿಸ್ತಿದೆ. ನೋಡೋಣ, ಒಬ್ಬನೇ ಹೋಗ್ಬೇಕಂದ್ರೆ ಒಂಥರ. ಅವ್ರು ಮಾತ್ರ ಮನೆಯಿಂದ ಆಚೆಗೆ ಬರೋಕ್ಕೂ ಭಯ ಬೀಳ್ತಿದ್ದಾರೆ. ಪಚ್ಚಾಯ್ ಅಂತಲೇ ಭಯ ಬೀಳ್ತಿದ್ದಾರೆ. ಪಚ್ಚಾಯ್ ಅಂತ ಹೆಸರೇ ಮಾತಾಡೋಕ್ಕೆ ಭಯ ಬೀಳ್ತಿದ್ದಾರೆ. ಮಾತಾಡೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಅದೇ ಸೆಕೆಂಡ್ ಡೇ. ಸೊ ನೋಡೋಣ. ಓಕೆ, ಗೈಸ್, ಸೆಕೆಂಡ್ ಟೈಮ್ ಹತ್ರ ಮತ್ತೆ ನಾನು ಈ ಲೊಕೇಶನ್ಗೆ ಬಂದಿದ್ದೀನಿ. ಅವಳನ್ನ ಇಲ್ಲಿಂದನೇ ಕೇಳ್ತೀನಿ. ಅಲ್ಲಿರೋ ಪ್ಲೇಸಲ್ಲೇ ಹಿಂದೆನೇ ಇದಿಲ್ಲಲ್ವ ವಾಟರ್ ಟ್ಯಾಂಕು, ಮತ್ತು ಅಲ್ಲಿಗೆ ಕರಿಬೇಕು. ಅವಳನ್ನ ಜಾಸ್ತಿ ಇಲ್ಲೇ ನೋಡಿದ್ದಾರೆ ಅಂತ ಈ ವಿಡಿಯೋ ನೋಡಿದ ಮೇಲೆ ಅವ್ರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಈ ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿರುತ್ತೆ, ಫಸ್ಟ್ ಪಾರ್ಟು, ಇದು ಸೆಕೆಂಡ್ ಪಾರ್ಟು. ನಾನು ನೆಕ್ಸ್ಟ್ ದಿನವೇ ಮಾಡ್ತಿರೋದು ಈ ವಿಡಿಯೋ. ಸೊ ಈ ಫಾರೆಸ್ಟ್ ಒಳಗಡೆ ಕುತ್ಕೊಳ್ಳೋದಂದರೆ ನನಗೆ ಆಗ್ತಿಲ್ಲ, ಫುಲ್ಲು ಸೊಳ್ಳೆಗಳು ಕಚ್ಚುತ್ತಿದೆ, ಏನು ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೆ ಕುತ್ಕೋಬೇಕು, ನಾನು ಒಳಗಡೆ ಹೋಗಬೇಕು. ಸೊ ಇವೆಲ್ಲ ಕೇಳಬೇಕು. ಅಲ್ಲಿ ಹೋಗಿ ನಾನು ನೀಟಾಗಿ ಕೇಳ್ತೀನಿ, ಹಾಗೆ ನೋಡ್ತಾಯಿದ್ದೆ ಟ್ಯಾಂಕ್ ಹತ್ರ ನಾನು ಹೋಗಿ ಮಾತಾಡಿಕೊಂಡು ಮತ್ತೆ ಇಲ್ಲಿಗೆ ಹೋಗ್ಬಿಡ್ತೀನಿ. ಇಲ್ಲಿ ಪಚ್ಚಾಯ್ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ನಿನ್ನೆ ನೋಡಿದ್ದೀನಿ ನಿಮ್ಮನ್ನು. ಈ ಟ್ಯಾಂಕ್ ಒಳಗಡೆ ನೀವಿದ್ದೀರಾ. ಇಲ್ಲಿ ನಿಮಗೆ ನಿಮಗೆ ಒಳ್ಳೇದು ಮಾಡಬೇಕಂತಲೇ ಬಂದಿದ್ದೀನಿ ಇಲ್ಲಿಗೆ. ನಿಮ್ಗೆ ಏನು ಬೇಕು ಅದು ನಾನು ತಿಳ್ಕೊಬೇಕು ಅನ್ಕೊತಿದ್ದೀನಿ. ಏನು ಮಾಡ್ಬೇಕು ಅನ್ಕೊತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾಕೆ ಬರ್ತಿದ್ದೀರಾ, ಹಠ ಯಾಕೆ ಮಾಡ್ತಿದ್ದೀರಾ? ಇಲ್ಲಿ ಬಂದು ಹೋಗಿರೋರು ಎಲ್ಲರಿಗೂ ಹೆಲ್ತ್ ಇಶ್ಯೂಸು ಏನೇನೋ ಆಗ್ತಿದೆ ಅಂತೆ. ಬಟ್ ಇನ್ಮೇಲೆ ಅದು ಮುಂದೆ ಯಾರಿಗೂ ನಡಿಬಾರ್ದು ಅಂತ ನಾನು ಅನ್ಕೊತಿದ್ದೀನಿ. ಎಲ್ಲರೂ ಅಂತಿದ್ದದೆ, ನಿಮಗೆ ಏನು ಬೇಕಂದರೆ ಅವರು ಈ ಥರ ನಾಟ್ಯ ನೀವು ಮಾಡೋದು ಎಲ್ಲರಿಗೂ ಇಷ್ಟ ಆಗಬೇಕು. ನೀವು ಎಲ್ಲರ ಮುಂದೆ ನಾಟ್ಯ ಆಡಬೇಕು, ಅದು ಎಲ್ಲರೂ ನೋಡಬೇಕು ಅಂತ ನಿಮಗೆ ಇದೆ ಅಂತ. ಅದು ನಿಜನಾ? ಅದು ನಿಜ ಆದರೆ ಒಂದು ಸಾರಿ ಸೌಂಡ್ ಮಾಡಿ. ಅದು ಪಕ್ಕ ನಿಜನೇನಾ? ಓಕೆ, ಸರಿ. ಆದರೆ ಇವಾಗ ನಿಮಗೋಸ್ಕರ ನಾನು 1000 ಜನಗೆ, ಇದು ಆಂಧ್ರ ಪ್ರದೇಶ್ ಮತ್ತು ತೆಲುಗವರು ಎಲ್ಲರೂ ನೋಡ್ತಾರೆ, ಕರ್ನಾಟಕ ಎಲ್ಲ ನೋಡ್ತಾರೆ, ತಮಿಳ್ನಾಡು ನೋಡ್ತಾರೆ ಈ ವಿಡಿಯೋನ. ನೀವು ಆಡೋ ಈ ನೃತ್ಯನ ನಾನು ಪ್ರಪಂಚ ಎಲ್ಲ ನೋಡೋ ಥರ ನಾನು ಮಾಡ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನೀವು ಆಡಬೇಕಂದ್ರೆ ಇವಾಗಲೇ ಬಂದು ಆಡಿ, ವೆಯ್ಟ್ ಮಾಡ್ತಿರ್ತೀನಿ. ಓಕೆನಾ? ಆಡ್ತೀರಾ ಅಂತ ಅಂದ್ಕೊತಿದ್ದೀನಿ, ನಂಬಿಕೆಯಿಂದ ಇಟ್ಟು ಹೋಗ್ತಿದ್ದೀನಿ. ಬರ್ತೀರಾ ಅಂತ ಅಂದ್ಕೊತಿದ್ದೀನಿ. ಬಂದು ಆಡ್ತೀರಾ
ಆಡಿ. ನಾನು ವೆಯ್ಟ್ ಮಾಡ್ತೀನಿ, ಎಷ್ಟೊತ್ತಾದರೂ ವೆಯ್ಟ್ ಮಾಡ್ತೀನಿ ನಿಮಗೋಸ್ಕರ. ಬಂದು ನೀಟಾಗಿ ನೀವು ಗೆಜ್ಜೆ ಕಟ್ಕೊತಿರೋ ಏನು ಮಾಡ್ತಿರೋ ನಿಮ್ಮ ಇಷ್ಟ, ಅದು ನೀವು ಆಡ್ತೀರ ಅಂದ್ಕೊತಿದ್ದೀನಿ. ಒಬ್ಬನೇ ಬಂದಿದ್ದೀನಿ, ನನಗೇನು ತೊಂದರೆ ಮಾಡಬೇಡ. ನಾನು ತೆಲುಗವನು, ಬಟ್ ಕರ್ನಾಟಕದಿಂದ ಕರ್ನಾಟಕಕ್ಕೆ ಬಂದು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ನಿಮ್ಮ ಇಷ್ಟಗಳಿಗೆ ನಿಮ್ಮ ಆಶಾನ ಕ್ಲಿಯರ್ ಮಾಡ್ತೀನಿ, ಓಕೆ. ಗೈಸ್, ನೈಟ್ ವಿಷನ್ ಪ್ಲೇ ಆಗ್ತಿದೆ. 1 ಅವರ್ ಮೇಲೆ ಇದ್ದೀನಿ ನಾನು ಒಳಗಡೆ. ನನ್ನ ಸೌಂಡ್ಸ್ ಎಲ್ಲ ಏನೇನೋ ಗೆಜ್ಜೆ ಸೌಂಡ್ ಬರ್ತಿತ್ತು. ನನ್ನ ಮೊಬೈಲ್ ತಂದ್ಕೊಂಡಿಲ್ಲ, ಅಲ್ಲೇ ಇಟ್ಟಿದ್ದೆ. ನೋಡೋಣ ಇವಾಗ ಏನು ಮಾಡ್ತು. ಏನೋ ಸೌಂಡ್ ಬರ್ತಿದೆ, ಹಿಂದೆಯಿಂದ ಏನೋ ಸೌಂಡ್ ಬರ್ತಿರೋದ. ಸೊ ಇವಾಗ ನೀವು ಬಂದಿರೋ ಕಾರಣ
ಮುಗೀತು ಅನ್ಕೊತಿದ್ದೀನಿ. ನಾಟ್ಯ ಆಡಿದ್ದೀರಾ, ಬಟ್ ನನಗೆ ಗೊತ್ತಾಗಬೇಕಾಗಿರೋದು ಇದಲ್ಲ. ನೀವು ಹೇಗೆ ಸತ್ತಿದೀಯಾ, ಮತ್ತು ನಿಮ್ಮ ಅಪ್ಪ ಅಮ್ಮ ಏನಾಗಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲದೆ ನೀನು ಸತ್ತೋಗಿದ್ದೆ, ಯಾರಿಗೂ ಹೇಳಿಲ್ಲ. ನೀನು ಹೇಗೆ ಸತ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ವರ್ಷ ಮುಗಿದಿದೆ. ಯಾವುದೋ ಒಂದು ಸಂಕೇತ. ಆಚೆ ಬನ್ನಿ, ನಾನು ನೋಡ್ಬೇಕು ಅನ್ಕೊತಿದ್ದೀನಿ ನಿಮ್ಮನ್ನು. ಇನ್ನೂ ಜಾಸ್ತಿ ಕಿಚ್ಚೆ ಸೌಂಡಲ್ಲ, ನೀವು ಕಾಣಿಸ್ತೀರ ಅನ್ಕೊತಿದ್ದೀನಿ. ಪ್ಲೀಸ್ ಆಚೆ ಬರ್ತೀರಾ ಪ್ಲೀಸ್? ಗಾಯ್ಸ್ ಸೌಂಡ್ ಬರ್ತಿದೆ. ಏನೋ ಸೌಂಡ್ ಬರ್ತಿದೆ. ಟ್ಯಾಂಕ್ ಒಳಗಡೆ ನೀವು ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ, ಬಟ್ ಹೇಗೆ ಸತ್ತಿದೆಯಾ ನಾನು ತಿಳ್ಕೋಬೇಕು ಪ್ಲೀಸ್. ಆಚೆ ಯಾರದು? ಪಚ್ಚೆವಲ್ಲಿಗಾರು ನೀವೇನಾ? మీ బాధ ఏంటో తెలుసుకోవాలనుకుంటున్నా. ನಿಮ್ಗೆ ಆಗಿರೋ ಅನ್ಯಾಯ ನಾನು ತಿಳ್ಕೊಬೇಕನ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ಪ್ಲೀಸ್ ನೀವು ಹೇಳಿದ್ರೇ ನಾನು ಇಷ್ಟು ದೂರ ಬಂದಿದ್ದೀನಿ. ಅದಕ್ಕೆ ನನಗೆ ಒಂದು ಬೆಲೆ ಬೇಕು. ಅರ್ಥ ಆಗ್ತಿದೆ, ನಿಮ್ಮ ಸಿಚುವೇಶನ್ ಅರ್ಥ ಆಗ್ತಿದೆ, ಬಟ್ ನೀವು ಆಚೆ ಬಂದರೆ, ನನಗೆ ಕಾಣಿಸಿದ್ರೇ, ನಿಮ್ಮ ಜೊತೆ ಮಾತಾಡಿದ್ರೇ ನನಗೆ ಗೊತ್ತಾಗೋದು. ಜಾಸ್ತಿ ಪ್ರಶ್ನೆಗಳಿದೆ ನನ್ನ ಹತ್ರ. ಇದು ನಿಮ್ಮ ಊರೆಲ್ಲ ಕೇಳ್ತಿರೋ ಪ್ರಶ್ನೆ ಇದು. ಬನ್ನಿ ಪ್ಲೀಸ್, ಯಾವುದೋ ಒಂದು ಸೂಚನೆ ಹೇಳಿ. ಪಚ್ಚಾಯವಲ್ಲಿ ಅವರೇ, ఎక్కడున్నారు? చేపట్టుకుని ఓకే, ನನ್ನ ಪಟ್ಕೊಂಡರು ಅದು ಹಿಡ್ಕೊಂಡಿದ್ದೀರೋ ನೀವೇ ಅಂತ ನನಗೆ ಅರ್ಥ ಆಗ್ತಿದೆ. ನಿಮ್ಗೆ ಏನು ಬೇಕು ಗಾಯ್ಸ್? ಫುಲ್ಲು ಹೀಟ್ ಇದೆ ಗಾಯ್ಸ್, ಅದು ಹಿಡ್ಕೊಂಡಿದೆ ಜಾಸ್ತಿ ಟೈಟಾಗಿ ಗಾಯ್ಸ್. ನಿಮಗೆ ಕಾಣಿಸ್ತಿರತ್ತೆ ವೀಡಿಯೋದಲ್ಲಿ, ನೀಟಾಗಿ ಕಾಣಿಸ್ತಿರತ್ತೆ. ನಿಮ್ಗೆ ಹೆಂಗೆ ಬೇಕು? ಅಲ್ಬೇಡ ಪ್ಲೀಸ್. ಕೈ ಜಾಸ್ತಿ ನೋವಾಗ್ತಿದೆ, ಪ್ಲೀಸ್ ಬಿಟ್ಬಿಡಿ. ನನಗೆ ನೀವು ಮುಂದೆ ಬಂದ್ರೇ ನನಗೆ ಗೊತ್ತಾಗೋದು. ಬಿಡಿ ಪ್ಲೀಸ್, ನಂಗೆ ಆಗ್ತಿಲ್ಲ ಪ್ಲೀಸ್. ಕತ್ತಲಲ್ಲಿ ನನಗೆ ಏನು ಕಾಣಿಸ್ತಿಲ್ಲ. ನೈಟ್ ವಿಷನಲ್ಲಿ ಇಟ್ಟು ಬಂದಿದ್ದೀನಿ, ಪಕ್ಕಾ ಕ್ಯಾಪ್ಚರ್ ಆಗಿರುತ್ತೆ. ಕೈ ಮಾತ್ರ ಜಾಸ್ತಿ ನೋವಾಗ್ತಿದೆ. ಇನ್ನೂ ಸೌಂಡ್ ಬರ್ತಿದೆ ಗೈಸ್. ಮೈ ಗಾಡ್, ಇಲ್ಲಿ ಹೀಟಾಗಿ ಬರ್ತಿದೆ. ಖಂಡಿತ ಇಲ್ಲಿ ಯಾರೋ ಇದ್ದಾರೆ. ನೀವು ಇಲ್ಲೇ ಇದ್ದೀರಾ? ನನ್ನ ಮುಂದೆ ಇದ್ದೀರಾ? ಇದ್ದರೆ ನನಗೆ ಒಂದಾದರೂ ಒಂದು ಸಿಂಪ್ಟಮ್ ಗೊತ್ತಾಗಬೇಕು, ಶಬ್ದ ಬೇಕು. ಎಸ್ ನಿಮ್ಗೆ ಏನಾಗಿದೆ? ಹೇಳ್ತೀರಾ? ನೀವು ಸೂಸೈಡ್ ಮಾಡ್ಕೊಂಡಿದ್ದೀರಾ, ಇಲ್ಲ ಯಾರಾದರೂ ಸಾಯಿಸಿದ್ದೀರಾ? ಸೂಸೈಡ್ ಅಂದರೆ ಸೌಂಡ್ ಮಾಡಿ, ಸಾಯಿಸಿದ್ದೀರಂದರೆ ಸೌಂಡ್ ಮಾಡಿ. ಯಾವುದೋ ಒಂದಕ್ಕೆ ಆನ್ಸರ್ ಕೊಡಿ. ಸೂಸೈಡ್ ಮಾಡ್ಕೊಂಡಿದ್ದೀರಾ, ಇಲ್ಲ ನಿಮ್ಮನ್ನು ಯಾರಾದರೂ ಸಾಯಿಸಿದ್ದೀರಾ?
ಯಾರೋ ಸಾಯಿಸಿದ್ದಾರಂತೆ ಗಾಯ್ಸ್, ಯಾರೋ ಸಾಯಿಸಿದ್ದಾರಂತಿದ್ದಾರೆ. ನೀವು ನನ್ನ ಮುಂದೆ ಇರೋದು ಕತ್ತಲಲ್ಲಿ ನನಗೇನು ಕಾಣಿಸ್ತಿಲ್ಲ. ಇನ್ನೊಂದು ಕ್ವಶನ್, ಕೊನೆ ಕ್ವಶನ್, ಅದು ತಿಳ್ಕೊಬೇಕನ್ಕೊತಿದ್ದೀನಿ. ಏನಂದರೆ ಅದು ನಿಮ್ಮ ಊರವರೇ ಬೇಕಂತ ಸಾಯಿಸಿದ್ದಾರಾ, ಇಲ್ಲಾಂದರೆ ಬೇರೆ ಆಚೆಯವರು ಮಾಡಿರೋ ಕೆಲಸನ? ಒಂದು, ನಿಮ್ಮ ಊರವರ, ಆಚೆಯವರ, ಆಚೆಯವರು. ಇಷ್ಟು ವರ್ಷ ಆದರೆ ಕನ್ಫರ್ಮ್ ಆಗಿ ಆಚೆಯವರಾದರೆ ಗೊತ್ತಾಗಲ್ಲ ಗಾಯ್ಸ್, ಖಂಡಿತ ಗೊತ್ತಾಗಲ್ಲ. ನಿನಗೆ ಅವ್ರ ಮುಖ ಗೊತ್ತಾ ಇಲ್ಲ ಗೊತ್ತಿಲ್ವಾ? ಗೊತ್ತಾ? ನಿಮಗೆ ಅವ್ರ ಮುಖ ಗೊತ್ತಾ ಇಲ್ಲ ಗೊತ್ತಿಲ್ವಾ? ಗೊತ್ತಿಲ್ವಾ? ಅವ್ರ ಮುಖಗಳೂ ಗೊತ್ತಿಲ್ಲ ಅಂತೆ, ಏನು ಮಾಡೋದು? ಸರಿ, ನಾನು ಕೊನೆಗೆ ಹೇಳ್ತಿದ್ದೀನಿ, ಒಂದೇ ಕೇಳಬೇಕು ಅನ್ಕೊತಿದ್ದೀನಿ. ಈ ನಾಟ್ಯನ ಜಾಸ್ತಿ ಜನ ನೋಡಿದ್ರೆ ನೀವು ಇಲ್ಲಿಂದ ಹೊರಟೋಗ್ತೀರಾ, ವಿಮುಕ್ತಿ ಆಗ್ತೀರಾ? ಅದು ಒಂದು ಹೇಳಿ. ಈ ನೃತ್ಯನ ಜಾಸ್ತಿ ಜನ ನೋಡೋ ಥರ ನಾನು ಮಾಡಿದ್ರೆ ನಿಮಗೆ ಸಂತೃಪ್ತಿ ಆಗುತ್ತಾ? ವಿಮುಕ್ತಿ ಆಗ್ತೀರಾ? ಆಗ್ತೀರಂದರೆ ನಾನು ಎಲ್ಲರಿಗೂ ರೀಚ್ ಜನಗಳಿಗೆ ಗೊತ್ತಾಗೋ ಥರ, ನೋಡೋ ಥರ ಮಾಡ್ತೀನಿ ನೀವು ಆಡಿರೋ ನಾಟ್ಯನ. ನೀವು ವಿಮುಕ್ತಿ ಆಗ್ತೀನಿ ಅಂದರೆ ನಾನು ಪ್ರಪಂಚದ ಎಲ್ಲದಕ್ಕೂ ನಿಮ್ಮ ನಾಟ್ಯನ ಗೊತ್ತಾಗೋ ಥರ ನಾನು ಮಾಡ್ತೀನಿ. ವಿಮುಕ್ತಿ ಆಗ್ತೀರಾ? ಓಕೆ, ನಾನು ಇಲ್ಲಿಂದ ಹೋಗ್ತಿದ್ದೀನಿ. ನಿಮ್ಮ ಕೆಲಸ ಮೇಲೇ ಎಲ್ಲ ಒಳ್ಳೆಯದಾಗಬೇಕು. ನನಗೆ ಎಲ್ಲೋ ನಡೀತಿರೋ ಥರ ಬರ್ತಿದೆ, ಅರ್ಥನೇ ಆಗ್ತಿಲ್ಲ ನನಗೆ, ಏನೂ ಕಾಣಿಸ್ತಿಲ್ಲ ಗಾಯ್ಸ್. ಕತ್ತಲಿದು ಸ್ಟೋನ್ ಇದೆ, ಇದು ಸ್ಟೋನ್ ಥರ ಅನಿಸ್ತಿದೆ ಕತ್ತಲಲ್ಲಿ, ನನಗೇನು ಕಾಣಿಸ್ತಿಲ್ಲ. ಓಕೆ,